ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೂರ್ಯ, ಎಲ್ರಿಗೂ ಕೊಡಪ್ಪ. ತಾತ, ಇದು ನನಗೆ. ಅಜ್ಜಿ, ಇದು ನಿನಗೆ. ಅಜ್ಜಿ, ಇವತ್ತು ಹಬ್ಬ, ತಾತನ್ಗೆ ಬೈಬೇಡ. ಸರಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡಲಪ್ಪ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಮಾವ, 20 ವರ್ಷಗಳಿಂದ ನೀವು ಈ ಮನೆ ಮಗನಾಗಿ ಸೇವೆ ಸಲ್ಲಿಸಿದಿರಿ. ನೀವು ಕೂಡ ಈ ಮನೆಗೆ ಒಂದು ಆಧಾರ ಸ್ತಂಭ. ತುಂಬ ದೊಡ್ಡ ಮಾತು ಕಣಪ್ಪ. ನನಗೆ ಮಾತಿಗಿಂತ ಹೆಚ್ಚಾಗಿ ಇಷ್ಟು ವರ್ಷ ಆದಮೇಲೆ ಹಬ್ಬ ಆಚರಿಸಿದೀವಲ್ಲ, ಅದು ನನಗೆ ತುಂಬ ಸಂತೋಷ ಆಗ್ತಿದೆ. ತಗೊಳ್ಳಿ ಮಾವ. ಅತ್ತೆಮ್ಮ, ಆಶೀರ್ವಾದ ಮಾಡಿ. ಇರ್ಲಿ ಬಿಡಪ್ಪ. ಒಳ್ಳೇದಾಗ್ಲಪ್ಪ. ರೀ, ಸೀರೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೂರ್ಯ, ನನಗೆ ಈ ಬಣ್ಣ ಅಂದ್ರೆ ತುಂಬಾ ಇಷ್ಟ. ನನಗೆ ಈ ಬಣ್ಣ ಇಷ್ಟ ಅಂತ ಅಪ್ಪ ಹೇಳಿದ್ರ ನಿನಗೆ? ಇಲ್ಲಮ್ಮ, ನಾನು ತುಟಿಕ್ ಪಿಟಿಕ್ ಅನ್ಲಿಲ್ಲ, ಎಲ್ಲ ಇವನೇ ಆರಿಸಿದ್ದು. ಅತ್ತೆಮ್ಮ, ನನ್ನ ಇಷ್ಟ ಕಷ್ಟ ನಾನು ನೋಡ್ಕೋತಿದ್ದವರು ನೀವು. ನಿಮ್ಮ ಇಷ್ಟ ಕಷ್ಟ ಏನು ಅಂತ ನನಗೆ ಗೊತ್ತಿರಲ್ವಾ? ಸುರಭಿ, ತಗೋ, ಇದು ನಿನಗೆ. ಏನಿದು? ಸೀರೆ. ನನಗ್ ಸೀರೆ ಉಡೋ ಅಭ್ಯಾಸ ಇಲ್ಲ. ಸುರಭಿ, ಇದು ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿನ ನಾವು ಗೌರವಿಸಲಿಲ್ಲ ಅಂತಂದ್ರೆ ಇನ್ಯಾರು ಗೌರವಿಸ್ತಾರೆ? ಏಯ್, ಸುಮ್ನೆ ಇವತ್ತು ಹಬ್ಬ. ಹಬ್ಬದ ದಿವಸ ಕೊಟ್ಟ ಉಡುಗೊರೆನ ಬೇಡ ಅನ್ಬಾರ್ದು. ಸುಮ್ನೆ ತಗೋ. ನಿಮ್ಗೋಸ್ಕರ ತಗೋತಿದ್ದೀನಿ ತಾತ. ಆಯ್ತು, ತಗೋ. ಅಣ್ಣನಿಗೆ ತಂಗಿಯರೇ ಯಾವಾಗಲೂ ವಿಶೇಷ. ಅದಕ್ಕೆ ನಿಮಗೆ ಬಟ್ಟೆ ಜೊತೆ ಬಳೆ, ಉಂಗುರ, ಓಲೆ, ಕಾಲ್ಗೆಜ್ಜೆನೂ ತಗೊಂಡು ಬಂದಿದ್ದೀನಿ. ತಗೊಳ್ಳಿ. ಅರೆ, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ನಿಂತಿದ್ದೀರಾ? ನೀವು ಅಲಂಕಾರ ಮಾಡಿಕೊಂಡ್ರೂ ಸರಿ, ಮಾಡ್ಕೊಳ್ದೇ ಇದ್ರೂ ಸರಿ, ನಿಮ್ಮ ಮುಖದಲ್ಲಿ ಲಕ್ಷ್ಮಿ ಕಳೆ ಮಾತ್ರ ಹಾಗೇ ಇರುತ್ತೆ. ಆದರೆ ಇವತ್ತು ನಿಮ್ಮ ಕಳೆಯಲ್ಲಿ ಏನೋ ಒಂದು ಕೊರತೆ ಇದೆ. ಏನಂತ ಹೇಳ? ನಿಮ್ಮ ನಗು. ನೀವು ನಗೋದನ್ನ ಮರ್ತೇ ಬಿಟ್ರ ಹೇಗೆ? ಸ್ಮೈಲ್ ಪ್ಲೀಸ್, ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಸಮಾಧಾನ ಆಯಿತು. ತಗೊಳ್ಳಿ. ರಂಗಜ್ಜ, ಗನ್ಗೋಪಾಲ, ತಗೊಳ್ಳಿ, ತಗೋ. ದಣಿ, ನಿಮ್ಮನ್ನ ಆ ದೇವರು 100 ಕಾಲ ಸಂದಾಗಿಟ್ಟಿರ್ಲಿ ದಣಿ. ಆಶೀರ್ವಾದ. ಅಯ್ಯೋ, ಹೇಳಿದಣಿ. ಚಿಕ್ಕದಣಿಗಳೇ, ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಕಡೆಯಿಂದ ಮೊದಲನೇ ವಿಶ್ವ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಏ ಮರೆಗುಳಿ, ಇವತ್ತು ನನ್ನ ಹುಡ್ದಬ್ಬ ಅಲ್ಲ ಕಣೋ. ಮತ್ತೆ ಯುಗಾದಿ, ಯುಗಾದಿ.
ಬಟ್ಟೆ ಇಷ್ಟ ಆಯ್ತಾ? ನಮ್ಮಿಷ್ಟ ಕಷ್ಟ ಕಟ್ಕೊಂಡು ಯಾರಿಗೇನಾಗ್ಬೇಕಾಗಿದೆ ಹೇಳು? ನೀನ್ ಯಾವಾಗ್ಲೂ ಹೀಗೆ ಕಣೆ, ಮನ್ಸಲ್ಲಿ ಏನೋ ಇಟ್ಕೊಂಡಿರ್ತೀಯ, ಆದ್ರೆ ಎದ್ರಿಗೆ ಏನೂ ಹೇಳ್ಕೊಳಲ್ಲ. ನೀನ್ ನನಗ್ ಹೇಳಕ್ ಬರ್ಬೇಡ. ಬಡ ಬಡ ಅಂತ ಮಾತಾಡೋ ನೀನೇ ಬಾಯಿ ಮುಚ್ಕೊಂಡ್ ಬಟ್ಟೆ ಇಸ್ಕೊಂಡ್ ಬರ್ಲಿಲ್ವಾ? ಅದ್ ಹಾಗಲ್ಲ ಕಣೆ, 20 ವರ್ಷ ಆದ್ಮೇಲೆ ಹಬ್ಬ ಮಾಡ್ತಾ ಇದ್ದಾರೆ. ವಿನಾಕಾರಣ ನಾನು ಮಾತಾಡಿ ಅಜ್ಜಿ ತಾತನ್ ಮನ್ಸ್ ನೋಯಿಸ್ಬಾರ್ದು ಅಂತ ಸುಮ್ನಿದ್ದೆ. ಎಲ್ಲಾ ವಿಷಯಗಳು ನಾವ್ ಅನ್ಕೊಂಡ್ ಹಾಗೆ ಇರಲ್ಲ ಕಣೆ. ಕೆಲವೊಂದ್ಸಾರಿ ನಾವ್ ಅನ್ಕೊಂಡಿರೋದು, ನಂಬ್ಕೊಂಡಿರೋದು ಎಲ್ಲ ಸುಳ್ಳಾಗತ್ತೆ. ಅಣ್ಣ ಅನ್ಕೊಂಡ್ ಬಂದಿದ್ದಾನಲ್ಲ, ನೀನ್ ಅವನ್ ಬಗ್ಗೆ ಮಾತಾಡ್ತಾ ಇದೀಯಾ? ಹೇಳೋದಕ್ಕೆ ನನ್ನ ಹತ್ರ ಉತ್ತರನೂ ಇದೆ, ಕೇಳೋದಕ್ಕೆ ಗೋಜಲಾಗಿರೋ ಪ್ರಶ್ನೆನೂ ಇದೆ. ಇವತ್ ಹಬ್ಬ, ಎಲ್ರೂ ಎಲ್ಲಾನು ಮರ್ತು ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಅವ್ರ ನೆಮ್ಮದಿಗೋಸ್ಕರನಾದ್ರೂ ನಾವು ಸುಮ್ಮನೆ ಇರಬೇಕು. ಅಂದ್ರೆ ನೀನಿವತ್ತು ಖುಷಿ ಖುಷಿಯಾಗಿ ಹಬ್ಬನ ಆಚರಣೆ ಮಾಡ್ತೀಯಾ? ಹಬ್ಬ ಅಂದ್ರೆ ಬರೀ ಸಿಹಿ ಅಡ್ಗೆ ಮಾಡಿ ತಿನ್ನೋದಲ್ಲ ಕಣೆ, ನಮ್ಮ ಮನ್ಸನ್ನು ಸಿಹಿಯಾಗಿಟ್ಕೋಬೇಕು. ಈಗ ನೀನ್ ಬೇರೆ ಏನೂ ಲೆಕ್ಕಾಚಾರ ಹಾಕ್ದೆ ಬೇಗ ತಯಾರಾಗ್ ಬಾ, ಎಲ್ರೂ ಪೂಜೆ ಕಾಯ್ತಿರ್ತಾರೆ. ಅಲ್ಲ ಸಿಸ್ಟ್ರು, ಹಬ್ಬಕ್ಕೆ ಅಂತ ಸ್ಪೆಷಲ್ ರಂಗೋಲಿ ಏನು ಬಿಡಲ್ವಾ? ಆಗ್ಲೇ ರಂಗೋಲಿ ಬಿಡಿಸಿದ್ದು ಆಯ್ತು, ಬಣ್ಣ ತುಂಬಿದ್ದು ಆಯ್ತು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅರೆ, ಏನು ಯಾರು ಕಾಣ್ತಾ ಇಲ್ವಲ್ಲ? ಲಲಿತಾ, ಲಲಿತಾ, ಇನ್ನು ನಿನ್ನ ಅಲಂಕಾರ ಮುಗ್ದಿಲ್ವಾ? ಅಯ್ಯೋ ಬಂದೆ ರಯ್ಯ, ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಏನೇ ಸುಂದರಿ ಮುದುಕಿ, ಈ ಹೊಸ ಸೀರೆನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ಏ ಮುದ್ಕ, ನೀನು ಸುಂದರವಾಗಿ ಕಾಣ್ತಿದ್ಯಾ. ಏನೇ ನಾಗಲಕ್ಷ್ಮಿ, ಹಬ್ಬದ ದಿನ ನೀವಿಬ್ರು ವಧುವರರ ತರ ಕಾಣಿಸ್ತಾ ಇದ್ದೀರಾ. ಸಾಕ್ ಸುಮ್ನಿರಿ ಮಾವ, ನೀವೇನ್ ಕಮ್ಮಿನಾ? ನಿಮ್ಮ ಬಿಳಿ ಕೂದಲು ಚೂರೇ ಚೂರು ಡೈ ಮಾಡ್ಬಿಟ್ರೆ ನೀವು ಈಗ ತಾನೇ ಮದುವೆ ಮಾಡ್ಕೊಂಡು ಬಂದಿರೋ ಹೊಸ ಜೋಡಿ ತರ ಕಾಣಿಸ್ತೀರಿ. ಹೌದು, ಈ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಳ್ಳೋದು ನಿಧಾನ ಅಂತಾರೆ, ಆದ್ರೆ ನನ್ನ ಮೊಮ್ಮಗ ಯಾಕಿನ್ನೂ ಬಂದಿಲ್ಲ? ಸೂರ್ಯ,